ನಾನು ಇತ್ತೀಚೆಗೆ ಬಂದಿನಿ ಅಂತ ತಿಳ್ಕೊಂಡು ನಾನು ಅದನ್ನ ಎಕ್ಸ್ಕ್ಯೂಸ್ ತಗೋದಿಲ್ಲ. ದಯವಿಟ್ಟು ಗಮನಿಸಿ, ನಾನು ಬಹುಶಃ ಆಲ್ಮೋಸ್ಟ್ ಆಲ್ ಈ ಭಾಗದ ರೈತ ಮುಖಂಡರಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಜನ ರೈತರು ಕೂಡ ನನ್ನ ಜೊತೆ ಬಹುಶಃ ಸಂಪರ್ಕದಲ್ಲಿದ್ದಾರೆ. ಈ ನೀರು ಬರಲಾರ್ದನ್ನ ನಾನು ಕೂಡ ಅತ್ಯಂತವಾಗಿ ಗಂಭೀರವಾಗಿ ಪರಿಗಣಿಸಿದ್ದೇನೆ. ನಾನು ಡ್ಯಾಮಿನ ಮುಂಚೆ ಹಿಡ್ಕೊಂಡು ಕೆಲಸ ಎಲ್ಲ ನೀರು ಹೊರಗೆ ಬರೋದ್ರ ಬಗ್ಗೆನೂ ಕೂಡ ಸುಮಾರು ಮೊನ್ನೆ 50 ಕಿಲೋಮೀಟರ್ ವರೆಗೂ ಕೂಡ ನಾನು ತಪಾಸಣೆ ಮಾಡಿದ್ದೀನಿ. ಅವತ್ತು ಮೈಲ್ 47ಗೆ ನಿಯರ್ ಲೆವೆಟ್ ನಾವು 12 ಇಂಚನ್ನ ನಾನು, ಶಿವಶಂಕರ್ ಮತ್ತು ಸತ್ಯನಾರಾಯಣ ಶೆಟ್ಟಿ, ಗೋಣಿಕರ್ ಎಲ್ಲರೂ ತಂದಿಟ್ಟಿವಿ. ನಮಗೆ ಎಲ್ಲೆಲ್ಲಿ ನೀವು ಹೇಳಿದಂಗೆ ಎಲ್ಲೆಲ್ಲಿ ತೊಂದರೆಗಳು ಆಗ್ತಾ ಇದಾವೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದು ಲೆಫ್ಟ್ ಸೈಡ್ಗೆ ಈ ಸೈಫಾನಿಕ್ ಮಾಡೋದಾಗ್ಲಿ, ಮೋಟರ್ ಹಚ್ಚೋದಾಗ್ಲಿ, ಆ ಕಡೆ ಒಂದು 2-3 ಲಕ್ಷ ಎಕರೆ ಬೆಳೆದಾಗ್ಲಿ ಅಥವಾ ಕ್ರಾಪ್ ಪ್ಯಾಟರ್ನ್ ಆಗಲಿ, ಇನ್ಸ್ಪೈಟ್ ಆಫ್ ಆಲ್ ಎಲ್ಲ ವ್ಯವಸ್ಥೆ ಬದಲಾಗಿ ಕೂಡ ನಮ್ಮದೇನ್ ಕೆಲಸ ಆಗ್ಬೇಕಾಗಿದೆ ಅಂತಂದ್ರೆ ಗೇಜ್ ಮೇಂಟೈನ್ ಮಾಡಬೇಕಾಗಿದೆ. ನಮಗೆ ಈ ಸಲ ನೀರಿನ ತೊಂದರೆ ಇಲ್ಲ. ಸುಮಾರು 100 TMC ಮೇಲೆ ನಮ್ಮಲ್ಲಿ ನೀರು ಇರುವುದರಿಂದ ಮತ್ತು ಪ್ರತಿನಿತ್ಯ ಸುಮಾರು 27,000 ಕ್ಯೂಸೆಕ್ಸ್ದಷ್ಟು ವಾಟರ್ ಬರುವುದರಿಂದ ನಿನ್ನೆ ಕೂಡ ನಾನು ಡ್ಯಾಮಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ನಮಗೆ ಸದ್ಯ ನೀರು ಬಿಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಇವತ್ತು ನಾವು ನೀರಲ್ಲಿ 105 TMC 102 TMC ಅಷ್ಟು ನೀರು ನಾವು ಸಂಗ್ರಹಣೆ ಮಾಡ್ಕೊಂಡು ಇಟ್ಕೊಂಡು, ಸೊ ಆ ನೀರನ್ನು ಬಿಡ್ಲಿಕ್ಕೆ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಹಲವಾರು 47 ಕಿಲೋಮೀಟರ್ ಬರುವ ಮುಂಚೆನೆ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಕಡೆ ನಾವು ಕೆಲವು ಕಡೆ ಈ ಬ್ಯಾಗ್ಸ್ ಸ್ಯಾಂಡ್ ಬ್ಯಾಗ್ ಎಷ್ಟು ಮಂದಿ ಇವರೆಲ್ಲರೂ ಇದ್ದಾರೆ, AWಗಳು ಇದ್ದಾರೆ, ಇವ್ರ ಜೊತೆ ಎಲ್ಲಾನು ಮಾತಾಡಿದೆ. ಕೆಲವೊಂದು ತಾವು ಹೇಳುವಂಗೆ ಬಹುಶಃ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ತೊಂದರೆಗಳದಾವ. ಸ್ಪೆಷಲಿ ಮುಖ್ಯವಾಗಿ ಈ ಸಿರವಾರ ಭಾಗದಲ್ಲಿ ಯಾಕೆಪ್ಪ ಅಂತಂದ್ರೆ ನೀರಿನ ನಿರ್ವಹಣೆ ಅತ್ಯಂತ ತುಂಬಾ ಕಷ್ಟವಾಗಿರುವುದರಿಂದ ಯಾವುದೇ ಅಧಿಕಾರಿಗಳು ಬಹುಶಃ ಇಲ್ಲಿ ಬಂದಿಲ್ಲ ಮತ್ತು ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಸೊ ಈ ವ್ಯವಸ್ಥೆಯನ್ನ ನಾನು ಸರಿಪಡಿಸಲಿಕ್ಕೆ ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಕ್ರಮ ತಗೊಳ್ತೇನೆ. ಮತ್ತೆ ಸೆಕ್ರೆಟರಿ ಅವ್ರ ಜೊತೆ ಮಾತಾಡ್ಕೊಂಡು ಅಸಿಸ್ಟೆಂಟ್ ಇಂಜಿನಿಯರ್ ಜೂನಿಯರ್ ಮಾಡುವಂತ ಟ್ರಾನ್ಸ್ಫರ್ ಮಾಡುವಂತ WRO ಚೀಫ್ ಇಂಜಿನಿಯರ್ ಅವ್ರಿಗೂ ಕೂಡ ಗಮನಕ್ಕೆ ತರ್ತೇನೆ. ಆಮೇಲೆ ಈ 76 ಹಿಡ್ಕೊಂಡು ಕೆಲಸ ನೀವು 91 ಹೇಳ್ತಾ ಇದ್ದೀರಿ, ಅಥವಾ ನೀವು ಲಾಸ್ಟ್ ನಮ್ಮ BR ಗಣಕಲ್ BR ವರೆಗೆ ಏನಿದೆಯಲ್ಲ ಆ ನೀರನ್ನ ತುಂಬಿಸುವಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಕೂಡ ನಾವು ಮ್ಯಾಕ್ಸಿಮಮ್ ಶತ ಪ್ರಯತ್ನ ಮಾಡ್ತಾ ಇದ್ದೀವಿ. ಗಾಡಿಗಳನ್ನ ಹೊಸದಾಗಿ ಡ್ರೈವರ್ಗಳು ಒಬ್ಬರೇ ಇದ್ದಾರೆ. ನೈಟ್ ಪೆಟ್ರೋಲಿಂಗ್ ಮಾಡ್ಲಿಕ್ಕೆ ನಾನು ಹೊಸ ವೆಹಿಕಲ್ ಗಳನ್ನ ಬಳಸಲಿಕ್ಕೆ ಅಥವಾ ಬಾಡಿಗೆ ವೆಹಿಕಲ್ ಗಳನ್ನ ನಾನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿಸ್ತೇನೆ. ಆಮೇಲೆ ನೈಟ್ ಪೆಟ್ರೋಲಿಂಗ್ ಮಾಡೋದ್ರಿಂದ ನಮಗೇನು ಆ ಕಡೆ ನೀರು ನಾವು ಮಾಡ್ತಾ ಇದ್ವಿ. ಬಹುಶಃ ನಾವೇನು ಆನೆ ಒಟ್ಟಿಗೆ ಹಣಕಾಸಿನ ಮಸಿಗೆ ಅನ್ನಂಗಾಗೈತೆ. ಬಹುಶಃ ನಾವು ಹೋಗ್ತೀವಿ, ಒಂದ್ 2-3 ಪಂಪ್ ಸೆಟ್ ತೆಗಿತೀವಿ, ನಾವು ಹೋಗಿ ಮುಂದೆ ಬರ್ಬೋದನ್ನ ಈಚೆ ಕಡೆ ಮತ್ತೆ ಹಚ್ಕೊಂಡಿರ್ತಾರೆ. ಆಮೇಲೆ ನಾವು ಈಚೆ ಕಡೆಯಿಂದ ಮೇನ್ SRದಾಗಿಂದ ಹೋಗ್ಬಿಡ್ದ IP ಕಡೆ ಹೋಗಿ ನಾವು ಹೋಗ್ಬೇಕು ಬಿಡದನ ಅವ್ರು ನಮ್ಮಿಂದ ಸುಮಾರು ಒಂದು 500-600 ಮೀಟರ್ ಅಷ್ಟು ದೂರಗಳು ನಿಂತಿರ್ತಾರೆ. ಕತ್ತಲಿನಲ್ಲಿ ನಾವು ಅಷ್ಟೇ ಮಾಡುವಂತ ಕೆಲಸ ಇಲ್ಲ. ಈಗಾಗಲೇ ನಾನು DC ಸಾಹೇಬ್ರ ಜೊತೆನೂ ಮಾತಾಡಿದ್ದೀನಿ. ಮತ್ತೆ ಇಲ್ಲಿಯ ಉಸ್ತುವಾರಿ ಸಚಿವರಾದಂತಹ ಬೋಸರಾಜ್ ಸರ್ಗಳಲ್ಲಿ ಅಗ್ರಿ ಸಮೀಪದಲ್ಲಿ ನೀರು ಹೇಳ್ತಾ ಇದೆ. ಇದೆಲ್ಲ ತುಂಬಾ ಡೇಂಜರ್. ಒಂದ್ಸಲ ಅದು ಏನಾರ ಡ್ಯಾಮೇಜ್ ಆದ್ರೆ ನಾವು ಕೆಳಗಿನ ಈಗೇನು ಕೊಡ್ತಾ ಇದೀವಲ್ಲ ಆ ಭಾಗಕ್ಕೂ ಸಹಿತ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಏನ್ ಬೇಕಾಗಿದೆ ಅಂತಂದ್ರೆ ಮುಖ್ಯವಾಗಿ ನಮಗೊಂದು ಏನದು ಅಂತಂದ್ರೆ ಮೇಲ್ಭಾಗದ ಒಂದು ರೈತರ ಸಹಕಾರ, ಮತ್ತೆ ಅಲ್ಲಿ ಲೀಡರ್ಸ್ ಗಳ ಸಹಕಾರ, ಮತ್ತೆ ನೈಟ್ ನಮಗ ಕೆಲಸ ಮಾಡ್ತಾ ಇರುವಂತ ನಮ್ಮ ಸಿಬ್ಬಂದಿಗೆ ಒಂದ್ ಸ್ವಲ್ಪ ಮನಸ್ಥಿತಿಯನ್ನು ಚೇಂಜ್ ಮಾಡ್ಬೇಕಾಗಿದೆ. ನಾನು ಸೀರಿಯಸ್ ಆಗಿ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಒಂದು 10-15 ನಾಯಕರಿಗೆ ಮತ್ತು DSP ಸಾಹೇಬರು ಬಂದರೆ ಮತ್ತು ಎಲ್ಲ ಸಮಸ್ತ ನಾಗರಿಕರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ನಾನು ಒಂದು 3 ತಿಂಗಳಾಯಿತು, ಸಾಹೇಬರು ಬಂದು ಕೂಡ ಒಂದು 15 ದಿನ ಆಗಿರ್ಬೇಕು ಅಷ್ಟೇ. ಇಲ್ಲಿ ವಿಷಯಗಳು ಬಹಳ ಗಂಭೀರವಾಗಿದ್ದಾವೆ. ನೀವೇನು ಸ್ಟ್ರೈಕ್ ಮಾಡ್ತೀರಲ್ಲ ಅದು ಅರ್ಥಗರ್ಭಿತ ಇದೆ. ಯಾಕಂದ್ರೆ ನಾವು ಬಂದಾಗಿಂದ 3 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀರಿ. ಮೇಲ್ಗಡೆಗೆ ಗೇಜ್ ಅನ್ನು ನಾವು ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. ಅದರದ್ದು ಸಾಕಷ್ಟು ಬೇರೆ ಬೇರೆ ಪ್ರಾಬ್ಲಮ್ ಇದಾವೆ. ಅವುಗಳನ್ನ ಈಗಾಗಲೇ ನಾವು ಮೊನ್ನೆ CE ಅವ್ರಿಗೆ ಹೇಳಿದೀವಿ, MD ಅವ್ರ ಗಮನ ತಂದೀವಿ, ಸೆಕ್ರೆಟರಿ ಗಮನ ಕೂಡ ನಾನು ತಂದಿದ್ದೀನಿ. ಇಲ್ಲ ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಆಮೇಲೆ ಇಲ್ಲಿ ನೀರಿನ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ನಮ್ಗೆ 69ರಲ್ಲಿ ಗೇಜ್ ಅನ್ನ ಸರಿಯಾಗಿ ಬಂದಾಗ ಮಾತ್ರ ನಾವು ಕೆಳಗಡೆಗೆ ನೀರನ್ನ ಮೇಂಟೈನ್ ಮಾಡಿಕೊಡ್ಬೋದು. ಈಗ ಮೊನ್ನೆ ಒಂದು ವಾರದಿಂದ ಪ್ರಾಬ್ಲಮ್ ಆದಾಗ ನಾನು ಕವಿತಾಳ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಟರ್ ಮುಚ್ಚಿಬಿಟ್ಟು ಈ ಕಡೆ ಕೊಟ್ಬೇಕಾಯ್ತು. ಅವಾಗ ಕೂಡ ಮೇನ್ ಬರಲಿಲ್ಲ. ಇವತ್ತು ಕೂಡ ನಿನ್ನೆ ಕೂಡ ನಾನು 11 ಗಂಟೆಗೆ 76ನೇದು ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಟೆಕ್ನಿಕಲಿ, ಅದನ್ನ ಮುಚ್ಚಿದ್ವಿ. ಅದನ್ನ ನೀರು ಬರ್ತದೆ ಒಂದು 200 ಕ್ಯೂಸೆಕ್ಸ್ ಅಂತಂದ್ರೂ ಕೂಡ ಅದು ಕೂಡ ನಮಗೆ ಬೇರೆ ಮೇನ್ ಭಾಗದಲ್ಲಿ ಕೈ ಕೊಟ್ಟಿರುತ್ತೆ. ಅದು ಕೂಡ ನಮ್ಗೆ ಉಪಯೋಗ ಆಗಿಲ್ಲ.
ಕೂಲಿ ಒಂದು ಸ್ವಲ್ಪ ನೀರು ಬರ್ತಾ ಇದೆ, ಅದು ಟೇಲೆಂಟ್ ಒಳಗೆ ಮುಡ್ತಾ ಇಲ್ಲ, ಅದು ಸರಿಯಾಗಿದೆ. ಅದಕ್ಕೆ ಮಾನ್ಯ ಇಲ್ಲಿ ಇರ್ತಕ್ಕಂಥವು ನಮಗೆ 1,75,000 ಎಕರೆ ಜಮೀನಿದೆ. ನಮ್ಮ ಸ್ಟಾಕ್ ಕೂಡ ತುಂಬಾ ಕಡಿಮೆ ಇದೆ. ಒಂದು 8 ಜನ ಹೆಣ್ಮಕ್ಳಿದ್ದಾರೆ, 4 ಜನ ಗಂಡ್ಮಕ್ಳಿದ್ದಾರೆ. ಇಷ್ಟೊಂದು ಕ್ಷೇತ್ರವನ್ನ ನಮಗೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಸ್ಟಾಫ್ ಇಂದ ಖಂಡಿತ ಸಾಧ್ಯ ಇಲ್ಲ. ಅದು ಒಂದು ಊರಿಗೆ ಹೋದ್ರೆ ಇನ್ನೊಂದು ಊರಿಗೆ ಹೋಗಕ್ಕಾಗಲ್ಲ, ಇದು ಪರಿಸ್ಥಿತಿ ಇದೆ. ಆಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ ಈಗಾಗಲೇ ನಾನು ಒಂದು ಲೆಟರ್ ಅನ್ನು ತಯಾರು ಮಾಡಿದ್ದೀನಿ ಸರ್ಕಾರಕ್ಕೆ ಕಳಿಸ್ಬೇಕಂತ ಹೇಳಿ. ಮೊದಲೇದಾಗಿ ನಮಗೆ ವರ್ಕ್ ಇನ್ಸ್ಪೆಕ್ಟರ್ಗಳು ಅಂತ ಹೇಳಿ ಇರ್ತಿದ್ರು ಮೊದಲಿಗೆಲ್ಲ, ಈಗಿಲ್ಲ. ಅವುಗಳ ಪೋಸ್ಟ್ಗಳನ್ನು ಈಗ ಕ್ರಿಯೇಟ್ ಮಾಡಲೇಬೇಕಾಗ್ತದೆ. ಅವ್ರು ಇದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 4 ಮಂದಿ ಸೌಡಿಗಳು, ಒಂದು 50 ಜನ ಸೌಡಿಗಳನ್ನ ನಾವು ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳ ಕಡೆಗೆ ಆಗ್ತಾ ಇಲ್ಲ ಅದು. ನಮ್ಮ ಸ್ಟಾಫ್ ಅನ್ನು ತುಂಬಿಸಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಿದ್ರಿ, ರೆಡಿ ಆಗಿದೆ ಅದು, ಇವತ್ತು ನಾಳೆ ಹೋಗುತ್ತೆ. ನಾಯಕರು ಎಲ್ಲ ಕೂತ್ಕೊಂಡು ಇದಕ್ಕೆ ಪರಿಹಾರ ಹುಡುಕ್ಬೇಕಾಗ್ತದೆ. ನನ್ನ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಒಂದು ಲಿಫ್ಟ್ ಇರಿಗೇಷನ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅದನ್ನು ಒಂದು ಪ್ರೆಷರ್ ಹಾಕಿ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಚೆನ್ನಾಗಿ ಆಗ್ಬೋದು. ಇವತ್ತಲ್ಲ ನಾಳೆ ಇವತ್ತು ಮಾತಾಡೋದು 76 ಅಂತ ಹೇಳಿದ್ರು 92, 93 ತನ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಒಟ್ಟು ಸಿರವಾರ ವಿಭಾಗದ ಎಲ್ಲ ಉಪಕಾಲುವೆಗಳಿಗೆ ನೀರಿಲ್ಲ. ಕಳತನ ಹೊಡಿತಿದ್ರು ಪಂಪ್ ಸೆಟ್ ಹಚ್ಚಿ. ಈಗ ಹೋಗ್ರಿ ಸುರುವಾಳಿಂದ ಮೇಲ್ಭಾಗ ಅಗಲತ್ತೆ ಇಟ್ಟು ಹೊಡಕತ್ತ. ಯಾಕಂದ್ರೆ ಯಾರದು ಭಯ ಇಲ್ಲ. ಇವತ್ತು ಸರ್ಕಾರದ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಇಂಜಿನಿಯರ್ ಭಯ ಇಲ್ಲ. ಅದ್ರಂಗ ಏನಂದ್ರೆ ಅಗಲತ್ತೆ ಟ್ರ್ಯಾಕ್ಟರ್ ಪುಲ್ಲಿಗಳು, ಪಂಪ್ ಸೆಟ್ಗಳು, ಆಮೇಲೆ ಸೈಫನ್ಗಳು ಎಲ್ಲ ಹಾಕಿ ಹೊಡಿತಾ ಇದ್ದಾರೆ. ಇವತ್ತು ನಿನ್ನೆಗಿಂತಲೂ ಮತ್ತೆ ಇವತ್ತು ಕಡಿಮೆ ಆಗಿದೆ ನೀರು. ಹೌದ್ರಿ? ಇವ್ರು ಹೇಳ್ರಿ ಎಕ್ಸಿಕ್ಯೂಟಿವ್, ನಿನ್ನೆಗಿಂತಲೂ ಮತ್ತೆ ಕಡಿಮೆ ಆಗಿದೆ. ನಮ್ಮ ಮಂತ್ರಿಗಳು, ಶಾಸಕರು ಹೋಗಿ 19ರಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಬಂದ್ಮೇಲೆ ಮತ್ತೆ ಕಡಿಮೆ ಆಗಿದೆ. ಅಂದ್ರೆ ಏನ್ ಮಾಡ್ಬೇಕು ಈಗ ನಾವು? ಶಾಂತಿ ರೀತಿಯಿಂದ ರಸ್ತೆ ತಡೆ ಮಾಡಿ ಗಾಂಧಿ ಮಾರ್ಗದಲ್ಲಿ ಹಾಕಿದಂತ ಹೋರಾಟ ಮಾಡಿ ನಾವು ಇವತ್ತು ಕೇಳ್ತಾ ಇದ್ದೀವಿ. ನೀವು ನೀರು ಬಿಡ್ಲಿದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಆಗ್ತಕ್ಕಂಥ ಕೆಲಸ ಅದ್ರ ಸರ್ಕಾರಕ್ಕೆ ಈಗ ಎಚ್ಚರಿಕೆ ಗಂಟೆ. ಇವತ್ತು ನಾವು ಒಳ್ಳೆ ರೀತಿಯಿಂದ ಕೇಳ್ತಾ ಇದೀವಿ, ನಮಗ್ ನೀರ್ ಬಿಡ್ರಿ ಅಂತ ಹೇಳಿ. ಮತ್ ನೀವು ನೀರ್ ಬಿಡದೇ ಇದ್ರೆ ನಾವ್ ಹೆಂಗ್ ಸುಮ್ನೆ ಸಾಧ್ಯತೆ ಐತೆ? ನಾವೇನ್ ಕೈ ಬೆಳೆ ಕೇಳಿದ್ಯಾ? ಏನ್ ಮೇಲ್ಭಾಗದವ್ರ ಏನಂತಂದ್ರೆ ಏನು ಅಷ್ಟು ಇದಾಗಿಬಿಟ್ರ ಅವ್ರಿಗೆ ನೀವು ಬಗ್ಗೆ ಅಲ್ಲೆಲ್ಲ ಸುಮಾರು ನಾನು ಕೇಳಿದಂಗೆ 1 ಎಕರೆಗೆ 5 ಚೀಲ ಕೊಡ್ತಾರಂತೆ. ಯಾರು ತಿಂತಿರೋದನ್ನ? ಯಾರು ತಿಂತಾರದು? ಈಗ ಲೆಕ್ಕ ಹಾಕ್ರಿ, 1.5 ಲಕ್ಷ ಎಕರೆ, 1.5 ಲಕ್ಷ ಎಕರೆ ಅನಧಿಕೃತ ನೀರಾವರಿ ಆಗಿದೆ ಅಲ್ಲಿ. 1.5 ಲಕ್ಷ ಅಂದ್ರೆ 15,000, 75 ಎಷ್ಟಾಯ್ತು? ಲೆಕ್ಕ ಹಾಕ್ರಿ. 7,000 ಚೀಲ ಆಯ್ತು. ಎಲ್ಲಿ ಹೋಗ್ತದ? ಯಾರಿಗೆ ಮುಟ್ಟಿಸ್ತೀರಿ ನೀವು? ಇಂಥ ಕೆಲಸ ಮಾಡ್ತೀರಿ. ನೀರೇನು ಕಾನೂನಿಲ್ಲ, ಸ್ವೇಚ್ಛಾಚಾರದ ನಡವಳಿಕೆ ನಿಮ್ಮದಾಗಿದೆ. ಯಾವ ಕಾರಣಕ್ಕೆ ಇವತ್ತು ಮುಖ್ಯ ಕಾಲುವೆಯಿಂದ ನೀರು ತಗೊಳ್ಳೋರು ನೀವು ಕರ್ಮ ಮಾಡಕ್ ಆಗ್ತದೆ? ಹೇಳ್ಬೇಕು ಇವತ್ತು ನೀವು. ಹೇಳ್ರಿ, ಅವ್ರನ್ನ ಕೇಳ್ತೀವಿ ನಾವು. ಯಾರು ಅಡ್ಡ ಬರ್ತಾರೆ ನಿಮ್ಗೆ ಅವ್ರನ್ನ ಕೇಳ್ತೀವಿ ಇವತ್ತು ನಾವು. ಯಾರು ಅಡ್ಡ ಬರ್ತಾರೆ ನಿಮಗೆ ಕಿತ್ಬೇಕಂತಂದ್ರೆ? ಅರೆ ದೊಡ್ಡ ದೊಡ್ಡ ಕೆರೆಗಳು ಮಾಡಿ 20-30 ಪಂಪ್ ಸೆಟ್ಗಳು ಒಂದೇ ತಲ್ಲಿಟ್ಟರಲ್ಲಿ. ಆ ಕೆರೆಗಳಿಗೆ 20-30 ಪಂಪ್ ಸೆಟ್ಗಳು ಏಕಕಾಲಕ್ಕೆ ಹೊಡೆದು 76, 82, 85, 89, 90, 91, 92 ಎಲ್ಲ ಉಪಕಾಲುವೆಗಳ ಸಮಸ್ಯೆ ನಮಗೆ ಅರ್ಥ ಆಗಿದೆ. ಕಾಲುವೆಗೆ ಮುಖ್ಯ ಇಂಜಿನಿಯರ್ ಅವರು ದಯವಿಟ್ಟು ಜುಲೈ 19ರಂದು ಕಾಲುವೆಗೆ ನೀರು ಬಿಟ್ರು. ಹೌದಾ? ಯಾವುದೇ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಇಲ್ದೇನೆ ಏನೋ ಒಂದು ನಿರ್ಣಯ ಬಿಟ್ರು. ಜಲಾಶಯ ತುಂಬಿತ್ತು, ನಮಗೂ ಸಂತೋಷ ಆಯ್ತು. ನೀರು ಬಿಟ್ರೆ ನಾವು ಬೇಡ ಅನ್ನಂಗೆಲ್ಲ ಜಲ್ದಿ ಬಿಟ್ರಿ, ಬಹಳ ಸ್ವಾಗತ ಮಾಡ್ತವ್ರು. ಆದ್ರೆ ಬಿಟ್ಟಂತ ನೀರು ನಿಮ್ಮ ನೀರಾವರಿ ಇಲಾಖೆಯ ಒಂದು ನಿಯಮದಂತೆ ಕಾಲುವೆ ಕೊನೆ ಭಾಗದವರೆಗೆ ಹೋಗುವವರೆಗೂ ಮೇಲ್ಭಾಗದ ತೂಗುಗಳನ್ನ ಎತ್ತಬಾರದಂತ ನಿಯಮ ಇದೆ. ಆದ್ರೆ ಸಿರಿವಾರಕ್ಕೆ ನೀರು ಮುಟ್ಟಿಲ್ಲ, ಅವಲ್ಲೇ ಮೇಲ್ಭಾಗದ ಎಲ್ಲಾ ತೂಗುಗಳನ್ನು ಎತ್ತಿಬಿಟ್ರಿ. ನಾವು ಅನೇಕ ಸಂದರ್ಭದಲ್ಲಿ ನೀರು ಮಾನವಿಯಲ್ಲಿ ರಸ್ತೆ ತಡೆ ಮಾಡಿ ಒತ್ತಾಯ ಮಾಡಿದ್ವಿ. DC ಅವರಿಗೆ ಭೇಟಿಯಾಗಿ ಹೇಳಿದ್ವಿ, ನಿಮಗೂ ಮಾತಾಡಿದ್ವಿ, ಮೊದಲಿದ್ದ ಇಂಜಿನಿಯರ್ಗಳಿಗೂ ಮಾತಾಡಿದ್ವಿ, ನೀರಾವರಿ ಸಚಿವರಿಗೆ ಲೆಟರ್ ಕೊಟ್ಟು ಬಂದ್ವಿ. ಯಾವ್ದು ಕೊಟ್ಟರು ಕೇಳಿದ್ರೆ ನಾವ್ ಏನ್ ಮಾಡ್ಬೇಕು?
ಇವತ್ತು 85ಕ್ಕೆ ರೊಟೇಷನ್ ಇತ್ತು, ಒಂದನೇ ನೀರು ಬಂದಿಲ್ಲ ಇಲ್ಲಿ. ನೀವು ಬೇಕಿದ್ರೆ ಈಗ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ನಾಗ ಹೋಗೋಣ, ರೈತರು ಹಾಕಿದ ಬೆಳೆಗಳು ಒಣಗಾಕೈತಾವ. ಇಲ್ಲೇ ಇಲ್ಲ ನೋಡಿ, ಈಗ ಇಲ್ಲಿ ಐತೆ ನೋಡಿ, ಈ ಪರಿ ಆಗಿದೆ. ಈ ಬಿಸಿಲು ಹೆಂಗಿದೆ ನೋಡಿ, ಬಿಸಿಲು. ಅಲ್ಲ, ಅಧಿಕಾರಿಗಳು ನೇಮಕ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಆಮೇಲೆ ಕಾಲುವೆ ನೀರು ತರಬೇಕು. ಅಧಿಕಾರಿಗಳು ಇದ್ರಲ್ಲ ನೀರು ತರೋದು, ಹೌದಾ ಇಲ್ಲ? ಯಾಕೆ ಅಧಿಕಾರಿಗಳು ಯಾಕಿಲ್ಲ ನಮ್ಮ ಭಾಗಕ್ಕೆ? ದಯವಿಟ್ಟು ರೈತರಿಗೆ ತಿಳಿಸ್ಬೇಕು ನೀವು. ಸಿಯವರೇ, ಮೈಲ್ 69 ನಮ್ಮ ಹಿರೇಕೊಡ್ಲಿಕ್ಕೆ ಆಗಿರ್ಬೋದು, ಸಿರುವಾರ ಆಗಿರ್ಬೋದು, ಇವತ್ತು ಅಧಿಕಾರಿಗಳಿಲ್ಲ. ಇವತ್ತು ಅಧಿಕಾರಿಗಳನ್ನ ಆದಷ್ಟು ಬೇಗನೆ ನೇಮಿಸ್ತಕ್ಕಂಥ ಕೆಲಸ ಮಾಡಿ. ಇವತ್ತು ನೀರು ಏನಿದೆ, ಬೆಳೆ ಎಲ್ಲ ಒಣಗೋಗಿದೆ ನೋಡ್ರಿ, ಬೆಳೆ ಒಣಗೋಗಿದೆ. ಏನ್ ಮಾಡ್ತಾರೆ ಗೊತ್ತಿಲ್ಲ, ನೀವು ಬೆಳೆ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ರೈತರು ಆತ್ಮಹತ್ಯೆ ದಾರಿ ಹಿಡಿತಾರೆ. ಇಲ್ಲಾಂದ್ರೆ ಯಾರು ಕಾರಣ? ಅದು ಅಧಿಕಾರಿಗಳೇ ಇಲ್ಲ, ಅದಕ್ಕೆ ನೀರು ಬರವಲು. ಹೌದಿಲ್ರಿ? ಚಾಮರಾಜಪೇಟೆ ಎಲ್ಲದು ಚಾಮರಾಜಪೇಟೆ ಅಧಿಕಾರಿಗಳೇ ಇಲ್ಲ. ಅದೇ ನಮಗ ಮೇನ್ ಕೊರತೆ ಆಗಿದ್ದು. ಇವ್ರು ಹೇಳ್ತಾರ ನೀರು ಕೊಡ್ಬೇಕು, ಗೇಜ್ ಮೇಂಟೈನ್ ಮಾಡ್ಬೇಕು. ಯಾರು ಮೇಂಟೈನ್ ಮಾಡ್ಬೇಕು? ಪರ್ ಗೇಜು ನಾವು ಮೇಂಟೈನ್ ಮಾಡಕ್ಕಾಗ್ತದ? ಅಧಿಕಾರಿಗಳು ಮಾಡ್ಬೇಕು. ಅಧಿಕಾರಿಗಳು ಇಲ್ಲ ಅಂದ್ರೆ ನೀರ್ ಎಲ್ಲಿ ತರ್ತೀರಿ ನೀವು? ಅದೇ ಮೇನ್ ಹೊಡ್ತಾ. ಇವತ್ತ ನಮ್ಮ ಎಡಬ್ಲಿ ಮೊನ್ನೆ ಹೋಗಿದ್ರಲ್ಲ, ನಮ್ಮ ಸಹೋದರ ಎಲ್ಲರೂ ಹೋಗಿದ್ರಲ್ಲ, ಎಡಬ್ಲಿ ಹತ್ರ ಮಾತಾಡಿದಾಗ, ಸರ್ ನಾನು ಒಬ್ಬಕ್ಕೆ ಇರೋದು ಎಡಬ್ಲಿ, ನಾನು ಸಹ ಕೊಟ್ಟು ರಾಜೀನಾಮೆ ಕೊಟ್ಟು ರಿಲೀವ್ ಆಗಂದ್ರೆ ರಿಲೀವ್ ಆಗಿಬಿಡ್ತೀನಿ ಇಲ್ಲಿಂದ. ನಾನು ರೈತರು ಬಹಳ ಗಂಭೀರವಾದ ಪರಿಸ್ಥಿತಿ, ನೀರು ತರಕ್ ಆಗೋದು ನಮ್ಮ ಕೈಲಿ ಅಂತ. ಇವತ್ತು ಸರ್ಕಾರ ಯಾರ್ದೈತಪ್ಪ? ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್, JDS, BJP ಅಂತ ನಾವು ಟೀಕೆ ಮಾಡಲ್ಲ. ಸರ್ಕಾರ ರೈತರ ಪರವಾಗಿ ನಾವು ಎಲ್ಲ ಏನಪ್ಪಾ ಅಂದ್ರೆ ರೈತರಿಗೆ ಅನ್ಯಾಯ ಆಗಿದೆ ಅಂದ್ರೆ ಯಾವುದೇ ಸರ್ಕಾರ ಇರಲಿ ಅದನ್ನ ನಾವು ಟೀಕೆ ಮಾಡ್ಬೇಕಾಗ್ತದೆ. ಇವತ್ತ ನಿಮ್ದೇ ಸರ್ಕಾರ ಐತೆ, ನಾವೇ ನಿಮ್ಗೇನು ಟೀಕೆ ಮಾಡ್ಬೇಕು? ನಿಮ್ಮ ಏನಪ್ಪಾ ಅಂದ್ರೆ ಎಲೆಕ್ಷನ್ ನೀವನ ಗೆತ್ತಿರಲ್ಲ, ನಾವನ ಗೆತ್ತೀವಿ, ಅದು ಬೇರೆ ವಿಚಾರ. ಎಲೆಕ್ಷನ್ ಪ್ರಶ್ನೆ ಅಲ್ಲ, ಇಲ್ಲಿ ರೈತರ ಪ್ರಶ್ನೆ. ರೈತರಿಗೆ ಅನ್ಯಾಯ ಆಗದ, ನಾವು ರೈತರಿಗೆ ಬೆಂಬಲ ಕೊಡಬೇಕು. ರೈತರಿಗೆ ಎಲ್ಲಿ ಅನ್ಯಾಯ ಆಗದ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದ. ಆ ನಿಟ್ಟಿನಲ್ಲಿ ಇವತ್ತು ಬೋಸರಾಜ್ ಅವರಿಗೆ ಅಂಪೈಸೋಕರಿಗೆ ಒತ್ತಾಯ ಮಾಡ್ತೀವಿ. ನಾವೇನ್ ನಿಮ್ ಮೇಲೆ ದೌರ್ಜನ್ಯ ಮಾಡ್ಬೇಕು, ನಿಮ್ ಮೇಲೆ ಟೀಕೆ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಮ್ಮ ರೈತರಿಗೆ ನೀರು ಬರ್ತಾ ಇದ್ದೆ ನಾನು ಇಲ್ಲ, ಈ ಸ್ಟ್ರೈಕ್ ನಲ್ಲಿ ಭಾಗವಹಿಸಲೇಬೇಕು. ನಮ್ಮ ಮಾನ್ವಿ ತಾಲೂಕಿನ ಜನರು ಇವತ್ತು ಸ್ಟ್ರೈಕ್ ಏನು ನೀರಿಗಾಗಿ ಹೋರಾಟ ಮಾಡ್ತಾ ಇದ್ರೆ ಅದರಲ್ಲಿ ಭಾಗವಹಿಸು. ಬಿಸಿಲಿರ್ಲಿ, ಮಳೆ ಇರ್ಲಿ, ಗುಡುಗಿರ್ಲಿ, ಸಿಡ್ಲಿರ್ಲಿ, ನಾವು ಬೆಂಬಲ ಕೊಡಬೇಕಂತ ಹೇಳಿ ನಿರ್ಧಾರ ಮಾಡಿ ಇವತ್ತು ಬಿಸಿಲಲ್ಲಿ ಸಹ ನಿಮ್ಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ. ಇವತ್ತು ಬೋಸರಾಜ್ ಅವರು ಹೇಳಿದ್ರು, ಅಂಪೈಸೋಕರ್ ಹೇಳಿದ್ರು, ನೀರ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಾವೆಲ್ಲ ಯೋಚನೆ ಮಾಡ್ಬೇಕಾಗ್ತದ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಈ ಒಂದು ಇಲಾಖೆ, ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳೇ ಇಲ್ಲ. ಇವ್ರು ಏನ್ ಹೇಳ್ತಾರ, ನಿಮಗ ಮೊಸಳೆ ಕಣ್ಣು ಸುರ್ಸಕ ರೈತರ ಸಲುವಾಗಿ ನಾವು ಹೋಗಿದ್ವಪ್ಪ, ಮೈಲಿ ಬಸ್ಗೆ ಹತ್ರ ಹೋಗಿದ್ವಿ, ನೀರ್ ಕೊಡ್ಬೇಕಂತ ಹೇಳ್ಯಾರ, ಪೇಪರ್ನಾಗ ಫೋಟೋ ಬಂದ್ಬಿಡ್ತದ. ಆಯ್ತು, ನಿಮ್ಗೆ ಏನ್ ಹೇಳ್ತದೆ, ಬೋಸರಾಜ್ ಅಲ್ಲಿ ತನ ಹೋಗಿದ್ನಪ್ಪ, ನೀರ್ ಕೊಡಂತ ಹೇಳ್ಯಾನ. ಇವ್ರು ಅಧಿಕಾರಿಗಳು ತರ ಅಧಿಕಾರಿಗಳೇ ಇಲ್ಲ. ಅಧಿಕಾರಿಗಳು ಇದ್ರಲ್ಲ ನೀರ್ ತರೋದು. ಎಂತ ಮೊಸಳೆ ಕಣ್ಣೀರು ಸುರಿಸ್ತಾರ. ಇದಕ್ಕೆ ನೀರು ಇವತ್ತು ಬರಲಾರದಕ್ಕ ಕೊಡಗು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಅವರು, ಮಾನ್ವಿ ಶಾಸಕರಾಗಿರತಕ್ಕಂಥ ಅಂಪೈ ಸೌಕಾರ್ ಅವರು, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕುಮಾರ್ ನಾಯಕ್ ಅವರೇ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಮೇಲೇನೆ ಐತೆ ಲೆಕ್ಕ. ಅಧಿಕಾರಿಗಳೆಲ್ಲ ನೀರ್ ಕೊಡ್ಬೇಕಂತೇಳಿ ಫೋಟೋ ಹಾಕೊಂಡ್ಬಿಡ್ತಾರೆ. ನೀವು ನೀರ್ ಬಂದಿಲ್ಲ ಅಂದ್ರೆ ಯಾರು ಜವಾಬ್ದಾರಪ್ಪ? ಸರ್ಕಾರ ನಿಮ್ದೇ ಐತೆ, ನೀವೇ ಅಧಿಕಾರದಾಗಿದ್ದೀರಿ, ಮಂತ್ರಿಗಳಿದ್ದೀರಿ. ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಾರೇನು ಪಾಪ ನಾಪತ್ತ, ನೀವೇ ಇದ್ದೀರಿ. ಮಂತ್ರಿ ಕೊಡಗುಲಿಂದ ಬರ್ತಿದ್ದೀನಿ, ಇಲ್ಲಿ ಮಾರ್ಲಿಂದ ಯಜಮಾನ್ ಬರ್ತಾನ, ನೀರೇ ಬರೋನು. ಇದಕ್ಕೆ ಯಾರು ಕಾರಣಪ್ಪ? ನೀವೇ ಕಾರಣ. ಅಧಿಕಾರ ನಿಮ್ ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಯ್ತು. 1.5 ವರ್ಷ ಆದ್ರೂ ಸಹ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳೇ ಇಲ್ಲ. ಅಂದ್ರೆ ಗೇಜ್ ಎಲ್ಲಿ ಮೇಂಟೈನ್ ಮಾಡ್ತಾರಪ್ಪ? ಬರ್ತದ ನೀರು 125 ನೋಡ್ ಅವ್ರು ಹೇಳ್ತಾರೆ ರೈತರು. ನಮ್ಮ ಚಾಮರಾಜ ಪಾಟೀಲ್ ಅವ್ರ ರೈತ ಸಂಘದ ಮುಖಂಡರು ಹೇಳ್ತಾರ, ಒಬ್ರು 125 ಜನ ಅಧಿಕಾರಿಗಳ ಕೊರತೆ ಇದೆ. ಇವತ್ತು ಹೆಂಗಪ್ಪ ಬೋಸರಾಜ್ ಅವರೇ ಹೇಳ್ತಿದ್ದೀನಿ, ಅಧಿಕಾರಿಗಳಿಗೆ ನೀರು ಕೊಡ್ಬೇಕಂತ ಹೇಳ್ತಿದ್ವಿ, ಒಬ್ಬತ್ತೆ ಅಧಿಕಾರಿಗೆ ಹೇಳ್ತಿದ್ದೀನಿ, ನೀರೇ ಬರವಲ್ಲ. ಅದಕ್ಕೆ ಯಾರು ಕಾರಣ? ಅಧಿಕಾರಿಗಳೇ ಇಲ್ಲ, ನೀನೇ ಕಾರಣ. ನಿನ್ ಸರ್ಕಾರ ಐತಿ, ನಾಳೆನೆ ಅಪಾಯಿಂಟ್ಮೆಂಟ್ ಮಾಡು, ಅಧಿಕಾರಿಗಳನ್ನ ನೇಮಕ ಮಾಡು. ಏನ್ ಬರೋದಲ್ಲ ನೀರು ನೋಡೋಣ. ಶಾಸಕ ಆಗಿದ್ದಾಗ IC ಸಭೆಯಲ್ಲಿ 5 ವರ್ಷ ಶಾಸಕರಿದ್ದೀರಪ್ಪ ನಾವು. IC ಸಭೆಯಲ್ಲಿ ಏನ್ ಮಾಡಿದ್ವಿ ನಾವು? ಚಾಮರಾಜ ಪಾಟೀಲ್ ಅವ್ರನ್ನ ಬಂದಿದ್ರು, ನಿಮ್ಮ ರೈತ ಹೋರಾಟಗಾರರು ಎಲ್ಲರೂ ಬಂದಿದ್ರು, ಮುಖಂಡರು. ನಿಮ್ಗೆಲ್ಲ ಗೊತ್ತದ ಅಲ್ಲಿ ಏನಾಗ್ಯದ. ಅಮರೇಶ್ವರ ನಾಯಕ್ ಅವರು MP ಇದ್ರು. ಇವತ್ತ ಗ್ರಾಮಾಂತರ ಶಾಸಕ ಬಸವನಗೌಡರು ಇದ್ರು. ಇವತ್ತ ರಾಯಚೂರು ಶಾಸಕ ಶಿವರಾಜ್ ಪಾಟೀಲ್, ನಾವು ಕೆಳಭಾಗದವ್ರು 3 MP ಅವ್ರ ಮುಂದೆ ಕುಂದ್ರಿಸಿ ನಾವು 3 ಇದ್ದು ಹೋರಾಟ ಮಾಡ್ತಿದ್ವಿ. ಚಾಮರಾಜ ಪಾಟೀಲ್ ಕೇಳ್ರಿ, ಹೋರಾಟ ಮಾಡಿ ನಮ್ಮ ಕೆಳಭಾಗಕ್ಕೆ ನೀರು ಬರ್ಬೇಕು. ಮೈಲ್ 69 ಇಂದ 104 ವರೆಗೂ ಆ ಒಂದು ನೀರನ್ನ ಪಡಿಲಿಕ್ಕೆ ರೆಸಲ್ಯೂಷನ್ ಮಾಡೋವರೆಗೂ ಬಿಡ್ತಿದ್ದಿಲ್ಲ ನಾವು. ಆ ತರ ಹೋರಾಟ ಮಾಡ್ತಾ ಇದ್ವಿ. ಇವತ್ತು ಇವ್ರು ಏನ್ ಮಾಡ್ಯಾರ? ಜನಪ್ರತಿನಿಧಿಗಳು ಇವತ್ತಿಗೂ ಒಂದು IC ಸಭೆ ಕರೆದಿಲ್ಲ.
ತುಂಗಭದ್ರದಲ್ಲಿ ಐಸಿ ಸಭೆ ಕರೆದ್ರನ್ರಿ? ಕರೆದೇ ಇಲ್ಲ. ಬೆಂಗಳೂರಲ್ಲಿ ಐಸಿ ಸಭೆ ಮಾಡ್ಯಾರ. ಎಂತ ನಾಚಿಕೆಗಳು. ನಮ್ಗೆ ನೀರು ಬರೋದು ಎಲ್ಲಿಂದಪ್ಪ? ತುಂಗಭದ್ರದಿಂದ ಬರ್ತದೆ. ಅಲ್ಲಿ ಐಸಿ ಸಭೆ ಮಾಡ್ಬೇಕಲ್ಲ, ಅಲ್ಲಿ ಎಷ್ಟು ನೀರೈತೆ ನೋಡ್ಬೇಕಲ್ಲ ನಾವು. ನೋಡಿ ಇಮಿಡಿಯೇಟ್ ಆಗಿ ನಿರ್ಧಾರ ಮಾಡಿ ಅಧಿಕಾರಿಗಳು ನೀರು ಬಿಡ್ಲಿಕ್ಕೆ ರೆಸಲ್ಯೂಷನ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಇವತ್ತು ಐಸಿ ಸಭೆ ಅಲ್ಲಿ ಕರೆದಿಲ್ಲ. ಎಂತ ಸರ್ಕಾರ, ಎಂತ ಸಚಿವರು, ಎಂತ ಶಾಸಕರು, ನೀವು ಯೋಚನೆ ಮಾಡಿ. ಯಾಕೆ ನೀರು ಬರ್ತಾ ಇಲ್ಲ ನಮ್ಗೆ? ನಾನು ತಂದಿಲ್ಲಪ್ಪ. ನಾನು ಶಾಸಕರಾಗಿದ್ದಾಗ 5 ವರ್ಷ ML ಇದ್ದಾಗ 9 ಬೆಳೆಗೆ ನೀರು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ಮಾಡಿದ್ದೀನಿ ಶಾಸಕರಾಗಿ. 9 ಬೆಳೆಗೆ ಇವತ್ತು ನಾವು ತಂದೀವಿ, ನಾವು ಪ್ರಾಮಾಣಿಕ. ಇವತ್ತ ನಮ್ಮ ಸಿರುವಾರದಲ್ಲಿ ಚಾಮರಾಜ್ ಪೇಟೆ ಅವರ ನೇತೃತ್ವದ ಒಂದು ನಾನು ML ಇದ್ದಾಗ ಬಿಜೆಪಿ ಸರ್ಕಾರ ಇತ್ತು. ಸ್ಟ್ರೈಕ್ ಮಾಡಿದ್ರು. ಬೋಸರಾಜು ಅವರು ಅಪ್ಪಯ್ಯ ಸಾವ್ಕಾರನು ಸ್ಟ್ರೈಕ್ ಮಾಡಿದ್ರು. ಮಾಜಿಗಳು ಮಾಡಿದಗಳಿಗೆ ನೀರೇ ಬರಲಿಲ್ಲ. 1 ದಿನ ಆಯ್ತು ಬರಲಿಲ್ಲ, 2 ದಿನ ಆಯ್ತು ಬರಲಿಲ್ಲ. ನಾನೇನ್ ಮಾಡಿದೆ, ಬ್ಯಾಗೋಡ್ ಬಸನ್ ಹುಡ್ಗ ಜಾಲಿನ ಶರಣಪ್ಪ ಗೌಡ್ಗೆ ಇಬ್ಬರಿಗೆ ಕರೆದೆ. ಬರ್ರಿಯಪ್ಪ, ಅವ್ರು ಎದಕ್ಕೆ ಸ್ಟ್ರೈಕ್ ಮಾಡ್ತಾರೆ ಗೊತ್ತಾ? ರೈತರನ್ನ ಮರಳು ಮಾಡೋ ಸಲುವಾಗಿ ಸ್ಟ್ರೈಕ್ ಮಾಡಕತ್ತಾರ. ನೀರಿನ ಸಲ ರೈತರಿಗೆ ನೀರು ಕೊಡ್ಬೇಕಂಬ ಉದ್ದೇಶ ಇಲ್ಲ ಅವ್ರಿಗೆ. ನೀವು ಅಲ್ಲಿ ಏನ್ ಮಾಡ್ತೀರಿ, ಇಲ್ಲಿ ಬರ್ರಿ ನನ್ನ ಜೊತೆಗೆ ಅಂದೆ. ಕೈ ಮುಗಿದು ಕೇಳ್ಕೊತೀವಿ, ನೀವೇನ್ ಮಾಡ್ತೀರಿ ಗೊತ್ತಿಲ್ಲ. ನಮಗೆ ಏನ್ ಗೇಜ್ ಬರ್ಬೇಕು ಅದನ್ನ ಗೇಜ್ ಮೇಂಟೈನ್ ಮಾಡಿ. ಇವತ್ತು ನೀವೇ ಸಿಎವರೇ, ಹಿಂದಿನ ಸಿಎಗಳನ್ನ ನೋಡಿದೀವಿ ನಾವು. ನಾವು ಶಾಸಕರಿದ್ದಾಗ ಅವರೇ ಕೆನಾಲ್ ಬಂದು ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಅಷ್ಟೇ ಹನುಮಂತಪ್ಪ ದಾಸರ ನಾವು ಮನವಿ ಮಾಡ್ಕೊತೀವಿ. ನೀವೇ ಕೆನಾಲ್ ನಲ್ಲಿ ಬಂದ 69 ಇಂದ 104 ವರೆಗೆ ನೀವು ಓಡಾಡಿ. ಇವತ್ತು ನಿಮ್ಮ ಇಂಜಿನಿಯರ್ ಇದಾರೆ, ಎಲ್ಲ ಅಧಿಕಾರಿ ವರ್ಗದವ್ರ ಜೊತೆ ಕರ್ಕೊಂಡು ಈಗ ನಮ್ಮ ಕೈ ಸಂಘದವ್ರ ಮುಖಂಡರು ಬರ್ತಾರೆ. ನಾವು ಅಂದ್ರೆ ಬರ್ತೀವಿ. ನೀವೇನ್ ಮಾಡ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗನೆ ಇವತ್ತು ನಾಳೆಗೆ ನೀರು ತರಿಸ್ಬೇಕು. ಇಲ್ಲಾಂದ್ರೆ ದೀರ್ಘಕ್ಕೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇವತ್ತು ಈಗ ಒಬ್ಬ ನಮ್ಮ ರೈತ ಮುಖಂಡ ಇವತ್ತು ಏನಪ್ಪ ಬಿಸಿಲಿಗೆ ಹಿಂಗ 2-3 ತಾಸು ಆಯ್ತು ಅವ್ರು ಕುಂತೀಗ. 3 ಗಂಟೆ ಆಯ್ತು. 10 ಗಂಟೆಲಿಂದ ಅಲ್ಲ ಕುಂತಿದ್ರಿ ನೀವು? 10 ಗಂಟೆಲಿಂದ ಕುಂತಾರ. ಬಿಸಿಲು ಹಂಗೆ ಆದ ಸರ್. ನಾವು ಈಗ ಬಂದಿರಿ. ನೀವು ಒಬ್ಬನ ಅನ್ಕಾನ್ಸಿಯಸ್ ಆಗಿದ್ದು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಇವತ್ತು ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡ್ರಿ. ರೈತರಿಗೆ ಏನಪ್ಪ ಅಂದ್ರೆ ನೀವು ತಿಳಿಸಿ ಏನಪ್ಪ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ರೈತರ ಬಗ್ಗೆ. ತಿರುಗಿ ನೋಡದೆ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ದಿನನಿತ್ಯ ಕೂಡ ಮಕ್ಕಳಾಗಿರುತ್ತಾರೆ. ಒಂದು ದುರದೃಷ್ಟದ ಸಂಗತಿ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಗಳು ಈ ಕಾರ್ಯಗಳು ಹಾದು ಹೋಗ್ತಕ್ಕಂಥ ಈ ಒಂದು ಕ್ಯಾಚ್ಮೆಂಟ್ ಏರಿಯಾ, ಈ ಒಂದು ಉಳುಮೆ ಆಗ್ತಕ್ಕಂಥ ಭೂಮಿಗಳೆಲ್ಲವೂ ಕೂಡ ಇಲ್ಲಿ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳು ಅವರು ಕೂಡ ರೈತರೇ ಶಾಸಕರಾಗಿ ರೈತರ ಒಂದು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಪೂರ್ಣ ವಿಫಲವಾಗುತ್ತಿರುವುದು ನಮ್ಮ ನಿಮ್ಮೆಲ್ಲರ ದುರದೃಷ್ಟ. ಆದ್ರೆ ಅಲ್ಲಿ ಒಂದು ಸತತವಾಗಿ ನಾವು 25 ದಿನಗಳ ಕಾಲ ಹೋರಾಟ ಮಾಡಿದ್ವಿ. ಯಾದಗಿರಿಯ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಪೋಕ್ಲೈನ್ ಅಲ್ಲಿ ನೆಲ ತೋಡಿ ಜೀವಂತ ಸಮಾಧಿ ಆಗಕ್ಕೆ ತಯಾರಾಗಿದ್ವಿ ನಾವು ರೈತ ಸಂಘದವರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೋರಾಟದ ಕಿಚ್ಚು ಆ ತರ ಇರ್ತದೆ. ಸುಮ್ಮನೆ ಬಂದು 1-2 ತಾಸು ಕುಂತು ಜೈಕಾರ ಹಾಕಿ ಹೋಗೋದು ಹೋರಾಟ ಅಲ್ಲ. ಇಲ್ಲಿ ಪ್ರತಿಯೊಬ್ಬ ರೈತನು ಲೀಡರ್. ಇಲ್ಲಿ ಎಷ್ಟೊಂದು ಅನಿಸಿದ್ದಾರೆ, ಒಂದೆರಡು ಅನಿಸಿಕೆ ಹೇಳ್ಬೇಕಂತೇಳಿ ಅವ್ರ ಹತ್ರ ವಿನಂತಿ ಮಾಡ್ತಾರೆ. ಎಲ್ಲರೂ ರೈತ ಸಂಘದ ಸಿದ್ಧಾಂತ. ನಾವು ದೇವದ್ರ ತಾಲೂಕು ಅಧ್ಯಕ್ಷ, ನಾವು ದೇವದ್ರ ತಾಲೂಕದಿಂದ ಸಹ ಕನಿಷ್ಠ ಒಂದು 50 ಜನ ಒಂದು ನಾಮಿನೇಷನ್ ಸಲ್ಲಿಸಿದಂಗ ಅಲ್ಲಿ ಹೋರಾಟ ಅಂತಂದ್ರೆ ಅದರದೇ ಆದಂತ ಒಂದು ಸಿದ್ಧಾಂತ ಇದೆ. ಇವರು ಅಧಿಕಾರಿಗಳು ಏನಾದಾರಲ್ಲ ನಮ್ಮ ಅಣ್ಣತಮ್ಮರು, ಅವ್ರು ಬಹಳ ಹುಷಾರ್ ಮಂದಿ. ಅವ್ರು ಹೆಂಗನ ಮಾಡಿ ನಮಗ್ ತ್ರಾಸ ಮಾಡ್ಬೇಕಂಬುದೇ ಅವ್ರಿಗೆ ಉದ್ದೇಶ ಇರ್ತದೆ. ಮೇಲತ್ತಾಗಿ ಪೊಲೀಸರು ಏನ ಅದರಲ್ಲ, ಅವರು ನಮ್ಮದ್ರಲ್ಲೇ ಚೂಬಿಟ್ಟು ಅವರು ಲಾಭ ತಗೊಂಡ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ನಾವು ರೈತ ಸಂಘದವರು ಮೊದಲು ಸಿದ್ಧಾಂತವನ್ನು ಅರ್ಥಕೊಂಡು ಈ ಹೋರಾಟಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲ ಕೊಟ್ಟಿದ್ದೀರಿ. ಎಲ್ಲ ಆಟೋ ಚಾಲಕ ತುಂಗಭದ್ರಾ ಎಡದಂಡೆ ನಾಲೆಗೆ ಈ ವರ್ಷ ಹೆಚ್ಚಿನ ನೀರು ಶೇಖರಣೆಗಾಗಿ ಅವಧಿಗೆ ಮುಂಚೆನೇ ಭರ್ತಿಯಾಗಿ 19ನೇ ಗೇಟ್ ಮುರಿದೋದ್ರೂ ಕೂಡ ಮತ್ತೆ ಪುನಃ ಇನ್ಫ್ಲೋ ಹೆಚ್ಚಾಗಿ ಸಂಪೂರ್ಣ ಭರ್ತಿಯಾಗಿದೆ. ಕಾಲುವೆಗೆ ಎಡದಂಡೆ ನಾಲೆಗೆ ನೀರು ಬಿಟ್ಟು 2 ತಿಂಗಳಾಯಿತು. ಜುಲೈ 19ನೇ ತಾರೀಕಿಗೆ ಕಾಲುವೆಗೆ ನೀರು ಬಿಡಲಾಗಿದೆ. ಇದುವರೆಗೂ ಉಪ ಕಾಲುವೆಗಳಾದಂಥ 76, 82, 85, 89, 90, 91, 92 ಈ ಎಲ್ಲ ಉಪ ಕಾಲುವೆಗಳ ಕೊನೆಯ ಭಾಗದ ರೈತರಿಗೆ ಇದುವರೆಗೂ ನೀರು ಮುಟ್ಟಿಲ್ಲ. ರೈತರು ಹಾಕಿದಂಥ
ಭತ್ತ, ಹತ್ತಿ, ಮೆಣಸಿನಕಾಯಿ, ಜೋಳ ಈ ಎಲ್ಲ ಬೆಳೆಗಳು ಏನಂತಂದರೆ ಬಾಡಿ ನಿಂತು ಬಕ ಬಾಡ್ತಾ ಇದ್ದಾವೆ. ಇವತ್ತು ನೀರಿಲ್ಲ. ಒಂದು ಕಡೆಗೆ ಜಲಾಶಯ ತುಂಬಿ ನದಿಗೆ ಯಥೇಚ್ಛವಾಗಿ 20-25 ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದ್ರು ಕೂಡ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ. ಅಂದರೆ ಅಧಿಕಾರಿಗಳ ಒಂದು ಕೊರತೆ, ಬೇಜವಾಬ್ದಾರಿ, ರಾಜಕಾರಣಿಗಳ ಬೇಜವಾಬ್ದಾರಿತನ ನಡೆ ಮತ್ತು ಮೇಲ್ಭಾಗದಲ್ಲಿ ಅನಧಿಕೃತ ನೀರಾವರಿ ಸುಮಾರು 1,50,000ಕ್ಕೂ ಹೆಚ್ಚು ಅನಧಿಕೃತ ನೀರಾವರಿ ಆಗ್ತಾ ಇದೆ. ಇವತ್ತು ವಡ್ರಟ್ಟಿ, ಗಂಗಾವತಿ, ಕಾರಟಗಿ ಮತ್ತು ತುರುಹಾಳು ವ್ಯಾಪ್ತಿಗಳಲ್ಲಿ ಯಥೇಚ್ಛವಾಗಿ ಮುಖ್ಯ ಕಾಲುವೆಯಿಂದ ಅನಧಿಕೃತವಾಗಿ ನೀರು ಪಡ್ಕೊಂಡು ನೀರಾವರಿ ಮಾಡ್ತಾ ಇದ್ದಾರೆ. ಇದರಿಂದ ಸಿರವಾರ, ಮಾನ್ವಿ, ರಾಯಚೂರು ತಾಲೂಕುಗಳಿಗೆ ನೀರು ಬರ್ತಾ ಇಲ್ಲ. ರೈತರು ಇವತ್ತು ಹತಾಶರಾಗಿದ್ದಾರೆ. ಅನಿವಾರ್ಯವಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಲೇಬೇಕಾಗಿದೆ. ನಾವು ನೀರು ಪಡಿಲೇಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಉಗ್ರ ಚಳವಳಿ ಆದಂಥ ರಸ್ತೆ ತಡೆ ಚಳವಳಿ ಮಾಡ್ತೀವಿ. ಇಷ್ಟು ಬಿಸಿಲು ಶೆಕೆ ಇದ್ರೂ ಕೂಡ ರೈತರು ರಸ್ತೆ ಮೇಲೆ ಕುಂತು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು 1-2 ದಿವಸದಲ್ಲಿ ಈ ಕಾಲುವೆಗಳಿಗೆ ನೀರು ಹರಿಸ್ತಾ ಇದ್ರೆ ನಾಡಿದ್ದು ಏನು ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿಕ್ಕೆ ಮುಖ್ಯಮಂತ್ರಿ ಮತ್ತು ನೀರಾವರಿ ಮಂತ್ರಿಗಳು ಬರ್ತಾರೆ. ಅವ್ರ ಮುಂದೆ ಉಗ್ರವಾದಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರ. ಸರ್, ಈ ಭಾಗದಲ್ಲಿ ಅಂತಂದ್ರೆ ಅಡಿಗೆ ಮಾಡಿಕೊಂಡು ರಾತ್ರಿ ಆಗಲು 1 ವಾರದವರೆಗೆ ಪಿಒಗಳು ಕಾಯ್ದು ತಮ್ಮ ನೀರು ತರುವಂತ ವ್ಯವಸ್ಥೆ ಮಾಡ್ಕೊಂತಿದ್ರು. ಅದ್ರ ಜೊತೆಯಾಗಿ ತಳಗಿರ್ತಕ್ಕಂಥ ಸಣ್ಣ ಪುಟ್ಟ ರೈತರು ಕೂಡ ನೀರು ಸಿಗ್ತಿದ್ವು. ಅಂತ ಪರಿಸ್ಥಿತಿ ಇದ್ದಲ್ಲಿ ನೀರು ಇವತ್ತಿನ ದಿವಸ ಇಲ್ಲ. ಒಂದು ಗುಬ್ಬಿ ಕುಡಿಯಕ್ಕೆ ನೀರಿಲ್ಲ, ಒಂದು ಪಾದ ತೊಳಗುವಂತ ಪರಿಸ್ಥಿತಿಯಲ್ಲಿ ಕಾಲದಲ್ಲಿ ನೀರಿಲ್ಲ. ನೀರು ಪಡಿಬೇಕಾದ್ರೆ ಹೆಂಗ ಅಂತದ್ರಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಹೋರಾಟ ಮಾಡಿ ಪಡಿಬೇಕಂತದ್ದು ನಮ್ಮ ರೈತರ ದುರದೃಷ್ಟ. ಯಾವುದೇ ಇವತ್ತು ಶಾಸಕರಾಗಲಿ ಅಥವಾ ಸಚಿವರಾಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಪ್ರಮಾಣ ವಚನ ಮಾಡ್ತಾರ. ದೇಶದ ಬೆನ್ನೆಲುಬು ರೈತಲ್ಲಿದೆ. ಅದೆಲ್ಲ ಬರೀ ಕಾಟಾಚಾರಕ ಪ್ರಮಾಣ ವಚನ ಸ್ವೀಕಾರ ಮಾಡಾಗ ವಿಧಾನಸೌಧದಲ್ಲಿ ಕುಂತ್ಕೊಂಡು ಮಾತಾಡ ಮಾತ್ರ. ನೋಡ್ರಿ, ಇವತ್ತ ದೊಡ್ಡ ದೊಡ್ಡ ರೈತರು ಯಾರು ಬೀದಿ ಬಂದು ಹೋರಾಟ ಮಾಡ್ತಿಲ್ಲ. ರೂವಾರಿಗಳಾದ ಅಣ್ಣನವರೇ ಮತ್ತು